ಟಾಪ್ 2 ಇಲ್ಲ ಅಂದರೆ ಟಾಪ್ 3 ಬರ್ತೀನಿ ಅಂತ. ಬಟ್ ಐ ಆಮ್ ವೆರಿ ಹ್ಯಾಪಿ, ಯಾಕಂದರೆ ನಾನು ಹೋಗಿದ್ದು 4th ವೀಕಲ್ಲಿ. ಸೊ 4th ವೀಕ್ ಹೋಗಿ ಲಾಸ್ಟ್ ತನಕ ಟ್ರಾವೆಲ್ ಮಾಡಿದ್ದೀನಿ ಅಂದರೆ ಐ ಆಮ್ ವೆರಿ ಹ್ಯಾಪಿ. 4th ವೀಕಲ್ಲಿ ಹೋದ್ರಿ ಅಂದರೆ ಅದೇ ಕೊನೆ ಹಂತದವರೆಗೂ ಇದ್ರಿ. ಬಟ್ ನಿಮಗೆ ಆ ಕುತೂಹಲ ಹೆಂಗಿತ್ತು? ಅಂದರೆ ವಿನ್ ಆಗಬಹುದು ಅನ್ನೋಂಥ ಕ್ಯಾಲ್ಕುಲೇಷನ್ಸು ಜೊತೆಗೆ ನಿಮ್ಮನ್ನು ಬಿಟ್ರೆ ಯಾರು ವಿನ್ ಆಗ್ಬೋದು ಅನ್ನೋಂಥ ಲೆಕ್ಕಾಚಾರ ನಿಮ್ಗೆ ಅಲ್ಲಿ ಶುರುವಾಯಿತು ಅಂತ? ಸರ್, ನನಗೆ ಸ್ಟಾರ್ಟಿಂಗಿಂದ ಲೆಕ್ಕಾಚಾರ ಇದ್ದಿದ್ದು ಅಲ್ಲಿ ಸ್ಟ್ರಾಂಗ್ ಅಂತ ಬಂದಿದ್ದು ಗಿಲ್ಲಿ ಅಂತ ಇತ್ತು. ಸೊ ನಮ್ದು ಗಿಲ್ಲಿದು ಒಂದು ಫ್ರೆಂಡ್ಶಿಪ್ ಮೊದಲನೇ ದಿವಸದಿಂದನೇ ಸ್ಟಾರ್ಟ್ ಆಯಿತು. ಸ್ವಲ್ಪ ನನಗೂ ಅವ್ರಿಗೂ ಸ್ವಲ್ಪ ಜಗಳನೂ ಆಯಿತು, ಮತ್ತು ನಮ್ಮ ಫ್ರೆಂಡ್ಶಿಪ್ ತುಂಬ ಸ್ಟ್ರಾಂಗ್ ಆಗಿತ್ತು. ಅದಾದಮೇಲೆ ರಕ್ಷಿತಾ ಅವರಿದ್ರು, ಆ್ಯಂಡ್ ಮಿಗ್ದವರೆಲ್ಲ ನನಗೆ ನನ್ನ ಇದರಲ್ಲೇ ಇದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ಹೋಗ್ತಾ ಹೋಗ್ತಾ ನನಗೆ ನನ್ನ ಮೈಂಡ್ ಸೆಟ್ ಸ್ಟ್ರಾಂಗ್ ಆಗ್ತಾ ಹೋಗ್ತು. ಓಕೆ, ಇವ್ರ ಜೊತೆ ನಾನು ಆಟ ಆಡ್ಬೋದು, ಇವ್ರಿಗಿಂತ ನಾನು ಸ್ಟ್ರಾಂಗ್ ಇದ್ದೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಬಂದಾಗ, ಆ್ಯಂಡ್ ವೀಕೆಂಡ್ ನಮಗೆ ಸುದೀಪ್ ಸರ್ ಬಂದು ಫೀಡ್ಬ್ಯಾಕ್ಸ್ ಕೊಡ್ತಾರೆ. ಆ ಫೀಡ್ಬ್ಯಾಕ್ಸ್ ಮೇಡ್ ಮಿ ವೆರಿ ಸ್ಟ್ರಾಂಗ್. ಓಕೆ, ನಾನು ಚೆನ್ನಾಗಿ ಆಡ್ತಾ ಇದ್ದೀನಿ, ನನಗೂ ಚಾನ್ಸ್ ಇದೆ ವಿನ್ ಆಗೋಕ್ಕೆ, ನಾನು ಟಾಪ್ 2 ಟಾಪ್ 3 ಬರ್ಬೋದು ಅಂತ. ಆ ಒಂದು ಕಾನ್ಫಿಡೆಂಟಲ್ಲೇ ಆಡ್ತಾ ಹೋದೆ ನಾನು. ಸರ್, ನಿಮಗೆ ಯಾವ ಹಂತಕ್ಕೆ ಯಾವ ಟಾಸ್ಕನ್ನು ಆಡಿದ ನಂತರ ನಾನು ಈ ಮನೆಯಲ್ಲಿ ಇನ್ನೊಂದಿಷ್ಟು ದಿವಸ ಸರ್ವೈವ್ ಆಗ್ಬೋದು ಅನ್ನೋವಂಥ ಯೋಚನೆ ಶುರು ಆಯ್ತು ಅಂತ? ಅಲ್ಲ, ಆ ಥರ ನಾನು ಯೋಚನೆನೇ ಮಾಡಿಲ್ಲ ಸರ್. ಯಾಕಂದರೆ ಹೋಗಿದ್ದು ಎಂಟ್ರಿ ಆಗಿದ್ದ ದಿವಸನೇ ನನಗೆ ಒಂದು ಭಯಂಕರ ಎಕ್ಸ್ಪೀರಿಯನ್ಸ್ ಆಯಿತು, ನನಗೆ ಅಶ್ವಿನಿ ಅವ್ರಿಗೆ. ಆ್ಯಂಡ್ ಎವ್ರಿ ಟಾಸ್ಕು ನಾನು 100% ಕೊಟ್ಟಿದ್ದೀನಿ. ಯಾಕಂದರೆ ನಾನು ಇಡೀ ಬಾಡಿ ಇಂಜೂರ್ಡ್ ಆಗೋಗಿದೆ, ನನ್ನ ಕಾಲು ಮುರಿದೋಗಿದೆ, ಕೈ ಡಿಸ್ಲೊಕೇಟ್ ಆಗಿದೆ. ಬಟ್ ಎಲ್ಲೂ ಅದನ್ನು ತೋರಿಸ್ಕೊತಾ ಇರಲಿಲ್ಲ. ಯಾವುದೇ ಟಾಸ್ಕ್ ಬರಲಿ 100% ಕೊಡ್ತಾ ಇದ್ದೆ. ಮನೆ ವಿಷಯ, ಇವಾಗ ಒಂದು ಕಿಚನ್ ವಿಷಯ ಇರ್ಬೋದು, ಕ್ಲೀನಿಂಗ್ ವಿಷಯ ಇರ್ಬೋದು, ಅದಕ್ಕೂ 100% ಕೊಡ್ತಾ ಇದ್ದೆ. ಆಮೇಲೆ ಯಾರಾದ್ರೂ ಒಂದು ಜಗಳ ಆಡೋದಿರಲಿ, ಅಲ್ಲೂ ಇನ್ವಾಲ್ವ್ಮೆಂಟ್ ಇತ್ತು. ಅಲ್ಲಿ ಲೈಕ್ ಏನಾಗ್ತಾ ಇದೆ, ಹೆಂಗೆ ಅದನ್ನು ಸಾಲ್ವ್ ಮಾಡ್ಬೋದು, ಅಂದರೆ ನಮ್ಮ ಜೊತೆ ಯಾರು ಮಾತಾಡಿದಾಗ ನಾವು ಸ್ಟ್ಯಾಂಡ್ ಆಗೋದು, ಸೊ ಅದೆಲ್ಲ ಫುಲ್ ಇನ್ವಾಲ್ವ್ಮೆಂಟಿಂದ. ಸೊ ಅಲ್ಲಿಂದ ನನಗೆ ಮೇಲ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸರ್, ಗಿಲ್ಲಿ ಮತ್ತು ನಿಮ್ಮ ನಡುವಿನ ಸ್ನೇಹ ಮತ್ತು ಅದು ಸಮಸ್ಯೆ ಸನ್ನಿವೇಶ ಎಲ್ಲವೂ ಕೂಡ ಬೇರೆ ಥರದ್ದೇ ಒಂದು ಸ್ಟ್ರಾಟಜಿನ ಕ್ರಿಯೇಟ್ ಮಾಡ್ತು ಮನೇಲಿ. ಸೊ ಹೇಗಿತ್ತದು? ಆಕ್ಚುಲಿ ನಾನು ಹೋದಾಗ ಗಿಲ್ಲಿಯವ್ರು ನಂಗೆ ಮುಂಚೆನೆ ಪರಿಚಯ. ಕ್ವಾಟ್ಲೆ ಕಿಚನ್ ಅಲ್ಲಿ ವಿನ್ ಆಗಿದ್ನಲ್ಲ ಸೀಸನ್, ಸೊ ಅಲ್ಲೇ ಪರಿಚಯ ಆಗಿತ್ತು. ಸೊ ಮನೆಗೆ ಎಂಟ್ರ್ ಆದಾಗ ಗಿಲ್ಲಿಗೂ ಖುಷಿ ಆಯ್ತು. ಓಕೆ, ನಂಗೆ ಗೊತ್ತಿರೋರೊಬ್ರು ರಘುವರ್ ಅಂತ ಬಂದಿದ್ದಾರೆ ಅಂತ ನನಗೂ ಖುಷಿ ಆಯ್ತು. ಆ್ಯಂಡ್ ಆ ಬಾಂಡಿಂಗ್ ಹಂಗೆ ತುಂಬ ಸ್ಟ್ರಾಂಗ್ ಆಗೋಯ್ತು ನಮಗೂ ಅವ್ರಿಗೂ. ಆ್ಯಂಡ್ ಗಿಲ್ಲಿ ಅವಾಗವಾಗ ನನಗೆ ಸ್ವಲ್ಪ ಗೋಳು ಹಾಕೊಳ್ಳೋದು ಅವೆಲ್ಲ ಮಾಡ್ತಾ ಇದ್ದ, ನಾನು ಬೈತಾ ಇದ್ದೆ. ಬಟ್ ಜಗಳ ಆಡಿ ನೆಕ್ಸ್ಟ್ ಮೂಮೆಂಟೇ ಮತ್ತೆ ಇಬ್ರು ಮಾತಾಡ್ಕೊಂಡು ಕೂತ್ಕೊಂಡು ಎಂಜಾಯ್ ಮಾಡಿಕೊಂಡು ಎಲ್ಲರದು ಕಾಲು ಎಳ್ಕೊಂಡು ಕಾಮಿಡಿ ಮಾಡಿಕೊಂಡು, ಅಂದರೆ ಇಟ್ ವಾಸ್ ಅಮೇಝಿಂಗ್ ಜರ್ನಿ. ನಂದು ಗಿಲ್ಲಿದು ಒಂಥರ ತುಂಬ ಚೆನ್ನಾಗಿತ್ತು ಕೊನೆ ತನಕನೂ. ಒಂದು ನನಗೆ ಆ್ಯಕ್ಚುಲಿ ಅವನು ಹೇಳ್ತಾ ಇರ್ತಾನೆ, ನನ್ನ ಗೆಳೆಯ ನೀನು ಬಿಟ್ಕೊಡಲ್ಲ ಅಂತ. ನಾವು ಹಂಗೆ ಜಗಳ ಆಡ್ಕೊಂಡು ಒಳ್ಳೆ ಬಾಂಡಿಂಗ್ ಇತ್ತು ನಂದು ಗಿಲ್ಲಿ.